ಜಾರಕಿಹೊಳಿ ಅವರು ನೆಕ್ಸ್ಟ್ ಸೇಮ್ ಆಗ್ತಾರೆ ಅಂತ ಅಂದರೆ ಅರ್ಥ ಅವ್ರು ಯತೀಂದ್ರ ಹೇಳ್ತಾ ಇರೋದು. ಅಲ್ಲ, ಈಗ ಯತೀಂದ್ರ ಅಲ್ಲ ಹೇಳ್ತಾ ಇರೋದು, ಸಿದ್ದರಾಮಯ್ಯನವರೇ ಮಾಡಿಸ್ತಾ ಇರೋದು. ಅಂದರೆ ಡಿ ಕೆ ಶಿವಕುಮಾರ್ಗೆ ಚೆಕ್ಮೆಂಟ್ ಅಷ್ಟೇ ಇದು. ಚೆಕ್ ಅವರು ಸ್ಪೀಡ್ ಹೋಗ್ತಾ ಇದ್ರಲ್ಲ, ಎಲ್ಲ ದೇವಸ್ಥಾನಗಳು ಸುತ್ತಾ ಇದ್ರೆ ಅವರು ಇಲ್ಲಿ ಇವರು ಅವ್ರಿಗೆ ಎಲ್ಲೆಲ್ಲಿ ಚೆಕ್ ಇಡ್ಬೋದು ಅದನ್ನು ಮಾಡ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ನಾನೇ ಸಿ ಎಮ್ ಅಂತೇಳಿ ಸಿ ಎಮ್ ಚೇರ್ ಮೇಲೆ ಅವಾಗೆ ಟವಲ್ ಹಾಕೊಂಡು ಕೂತಿದ್ದಾರೆ. ಈಗ ಸಿದ್ದರಾಮಯ್ಯನವರು ಅವರು ಜಾರಕಿಹೊಳಿ ಅವ್ರ ಹೆಸರು ಪ್ರಸ್ತಾವ ಮಾಡಿದ್ದಾರೆ. ನನಗನ್ಸೋ ಪ್ರಕಾರ ಜಾರಕಿಹೊಳಿ ಆಗಲ್ಲ, ಸಿದ್ದರಾಮಯ್ಯ ಕಂಟಿನ್ಯೂ ಆಗಬೇಕು, ಹಂಗೆ ಕಂಟಿನ್ಯೂ ಆಗಬೇಕು. ಹಿಂಗೆ ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈಗ RSS ಗೊಂದಲ ಇರ್ಬೋದು, ಜಾತಿ ಗೊಂದಲ ಇರ್ಬೋದು, ಇವೆಲ್ಲ ಯಾರು ಕ್ರಿಯೇಟ್ ಮಾಡಿರೋದು? ಸಿದ್ದರಾಮಯ್ಯನೇ ಮಾಡಿರೋದು. 15 ದಿನದಲ್ಲಿ ಜಾತಿ ಸಮೀಕ್ಷೆ ಮಾಡಬೇಕು ಅಂತ ಏನಿತ್ತ? ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ಒಂಥರ ಕನ್ಫ್ಯೂಸ್ ಮಾಡಬೇಕು, ಇಲ್ಲ ಅದೇನೋ ಹೇಳ್ತಾರಲ್ಲ ಗಾದೆ, ಕನ್ಫ್ಯೂಸ್ ಮಾಡಬೇಕು, ಇಲ್ಲ ನಮ್ದೇನ ಕನ್ವಿಯನ್ಸ್ ಮಾಡಬೇಕು, ಕನ್ವಿಯನ್ಸ್ ಮಾಡಬೇಕು. ಆಗಕ್ಕಾಗ್ತಾ ಇಲ್ಲ, ಕನ್ವಿಯನ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಕನ್ಫ್ಯೂಸ್ ಮಾಡಬೇಕು. ಅದಕ್ಕೆ ಸಿದ್ದರಾಮಯ್ಯನವ್ರು ಕನ್ಫ್ಯೂಸ್ ಮಾಡ್ತಾವ್ರೆ ಎಲ್ಲರಿಗೂ. ಅಲ್ಲಿ ಕೇಂದ್ರದ ನಾಯಕರಿಗೂ ಕನ್ಫ್ಯೂಸು, ರಾಜ್ಯದ ಜನತೆಗೂ ಕನ್ಫ್ಯೂಸು, ಕಾಂಗ್ರೆಸ್ ಪಾರ್ಟಿಯ MLAಗಳಿಗೂ ಕನ್ಫ್ಯೂಸು. ಒಟ್ಟಿನಲ್ಲಿ ರಾಜ್ಯನ ಒಂಥರ ಕನ್ಫ್ಯೂಷನಲ್ಲಿ ಇಟ್ಟಿರುವಂಥ ಸಿದ್ದರಾಮಯ್ಯನವರು ಅವರ ಮಗ ಹೇಳಿಕೆ ಏನು ಕೊಟ್ಟಿದ್ದಾರೆ ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂಥರ ನಾಮ ಹಾಕೋಕ್ಕೆ ಏನೇನು ಬೇಕೋ ಅಷ್ಟೆಲ್ಲ ಚೆಕ್ಮೆಂಟನ್ನು ಇಟ್ಟಿದ್ದಾರೆ.